ರೈತರ ಸಹಾಯಕ್ಕೆ ಅಂತ ಸರ್ಕಾರ ಹಲವು ಯೋಜನೆಗಳನ್ನು ಜಾರಿಗೆ ತರುತ್ತೆ. ಆದರೆ ಅದನ್ನು ಜಾರಿಗೆ ತರಬೇಕಾದಂತಹ ಅಧಿಕಾರಿಗಳು ಮಾತ್ರ ಮಾಡಿದಂತಹ ಪ್ರಮಾದಕ್ಕೆ ರೈತಾಪಿ ವರ್ಗ ಈಗ ಅವರ ನಿತ್ಯೆಯನ್ನು ಕಸಿಯೋ ರೀತಿಯಾಗಿದೆ. ಕೃಷಿ ಸಿಂಚಾಯಿ ಯೋಜನೆ ಅಡಿಯಲ್ಲಿ 4,600 ರೂಪಾಯಿ ಹಣ ತುಂಬಿದ ಬಡ ರೈತರಿಗೆ ಸಬ್ಸಿಡಿ ದರದಲ್ಲಿ ಸರ್ಕಾರ 30 ಪೈಪ್ ಮತ್ತು ಕ್ಲಿಪ್ಗಳನ್ನು ನೀಡುತ್ತೆ. 2023ರಲ್ಲಿ ನೀಡಿದ ಪೈಪ್ಗಳು ಕಳಪೆ ಮಟ್ಟದ್ದಾಗಿದ್ದ ಕಾರಣ ರೈತರಿಗೆ ಅಪಾರ ಪ್ರಮಾಣದ ಹಾನಿ ಸಂಭವಿಸಿತು. ಇದರ ವಿರುದ್ಧ ಹೋರಾಟ ಮಾಡಿದ ರೈತರಿಗೆ ಸರ್ಕಾರ ಹಾಗೂ ಅಧಿಕಾರಿಗಳು ಸ್ಪಂದನೆ ಮಾಡಲಿಲ್ಲ. ಕಾರಣ ಕಾನೂನು ಹೋರಾಟ ಆರಂಭ ಮಾಡಿದ ರೈತರಿಗೆ ಜಯ ಸಿಕ್ಕಿದೆ. ರೈತರು ನಿರಂತರ ಹೋರಾಟ ಮಾಡಿದ್ರು. ಯಾವುದೇ ಕ್ರಮ ಕೈಗೊಳ್ಳದ ಅಧಿಕಾರಿಗಳಿಗೆ ಹಾಗೂ ಲೋಕಾಯುಕ್ತಕ್ಕೆ ಹೈಕೋರ್ಟ್ ನೋಟಿಸ್ ಅನ್ನು ಕೊಟ್ಟಿದೆ. ಪೈಪ್ ನೀಡಿದ ಕಂಪನಿಗಳನ್ನು ಬ್ಲಾಕ್ ಲಿಸ್ಟ್ಗೆ ಸೇರ್ಪಡೆ ಮಾಡುವಂತೆ ಸೂಚಿಸಿದೆ. ಈ ಮೂಲಕ ರೈತರ ಹೋರಾಟಕ್ಕೆ ಬಲ ಕೊಟ್ಟಿದೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದಂಥ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ ರಾಜ್ಯದ ರೈತರಿಗೆ ರಾಜ್ಯ ಸರ್ಕಾರದ ಮೂಲಕ ಸಬ್ಸಿಡಿ ದರದಲ್ಲಿ ಸ್ಪ್ರಿಂಕ್ಲರ್ ಪೈಪ್ಗಳನ್ನು ವಿವಿಧ ನೋಂದಾಯಿತ ಕಂಪನಿಯವರಿಗೆ ಟೆಂಡರ್ ನೀಡಿ ಗುಣಮಟ್ಟದ ಪೈಪ್ ತಯಾರು ಮಾಡಬೇಕಂತ ತಿಳ್ಕೊಂಡು ಟೆಂಡರ್ ಕೊಟ್ಟಿರ್ತಾರೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಸರ್ಕಾರನೇ ಇವತ್ತು ಕಂಪನಿ ಜೊತೆ ಶಾಮೀಲಾಗಿ ಕಳಪೆ ಮಟ್ಟದ ಪೈಪ್ಗಳನ್ನ ತಯಾರಿಸಿ ರೈತರಿಗೆ ವಿತರಣೆ ಮಾಡೋ ಮೂಲಕ ದೊಡ್ಡದಂತ ಒಂದು ವಂಚನೆಯನ್ನು ರಾಜ್ಯ ರೈತರು ಮಾಡಿದೆ. ಈ ವಿಷಯವಾಗಿ ನಾವು ಕಳೆದ 3 ವರ್ಷಗಳಿಂದ ಸರ್ಕಾರದ ವಿರುದ್ಧ ನಾವು ಹೋರಾಟ ಮಾಡಿ ಮನವಿ ಕೊಟ್ಟರು ಪ್ರಯೋಜನ ಆಗಿರಲಿಲ್ಲ. ಸರ್ಕಾರದ ಈ ನಡೆಯನ್ನ ಪ್ರಶ್ನಿಸಿ ಕರ್ನಾಟಕ ಲೋಕಾಯುಕ್ತರು ಕೂಡ ನಾವು ದೂರನ್ನು ಸಲ್ಲಿಸಿದ್ದೇವೆ. ಲೋಕಾಯುಕ್ತ ಇಲಾಖೆ ಕೂಡ ಏನೂ ಮಾಡಲಿಲ್ಲ. 2ನೇ ಬಾರಿ ಕೊಟ್ಟೆವು. 1ನೇ ಸಾರಿ ಕೊಟ್ಟಾಗ ನಿಮ್ಮ ದಾಖಲಾತಿಗಳು ಸರಿ ಇಲ್ಲ, ಅಪೂರ್ಣ ಕಾಗದ ಪತ್ರ ಕೊಟ್ಟಿದ್ದೀರಿ, ಮತ್ತೆ ಕೊಡ್ರಂದಾಗ ಮತ್ತೆಲ್ಲ ಪರಿಪೂರ್ಣ ಕಾಗದ ಪತ್ರ ಕೊಟ್ಟು ಕಳಿಸಿದ್ರು ಕೂಡ ಮತ್ತೆ ತನಿಖೆ ಮಾಡದೆ ಕಾಗದ ಪತ್ರಗಳು ಕಚೇರಿಯಲ್ಲಿ ಧೂಳು ತಿಂತಾ ಇದ್ದು. ಹೀಗಾಗಿ ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಡಿ ಏನು ನಮ್ಮ ರೈತರಿಗೆ ಸಬ್ಸಿಡಿ ದರದಲ್ಲಿ ಸ್ಪ್ರಿಂಕ್ಲರ್ ಪೈಪನ್ನು ವಿತರಣೆ ಮಾಡ್ತದ. ಆ ಸ್ಪ್ರಿಂಕ್ಲರ್ ಪೈಪ್ಗಳು ಸುಮಾರು 2 ವರ್ಷದಿಂದ ನಾವು ಇದರ ಬಗ್ಗೆ ತನಿಖೆ ಸ್ಪ್ರಿಂಕ್ಲರ್ ಪೈಪ್ ಕಳಪೆ ಬಂದಂಥ ಸುದ್ದಿ ಬಂದಂಥ ಟೈಮ್ನಲ್ಲಿ ನಾವು ಅದನ್ನು ಲ್ಯಾಬ್ ಟೆಸ್ಟಿಗೆ ಮಾಡೋಕ್ಕೆ ಕಳಿಸಿದ್ವಿ ಸಿಪೇಟಿಗೆ. ಆ ಸಿಪೇಟ್ ವರದಿ ಬಂದ ಮೇಲೆ ಇದು ಸಂಪೂರ್ಣ ಕಳಪೆ ಆಗಿದೆ ಅಂತ ಹೇಳ್ಕೊಂಡೇನು ರಿಪೋರ್ಟ್ ಬಂದ ಮ್ಯಾಗ ನಾವು ಸರ್ಕಾರ ಹಾಗೂ ಕೃಷಿ ಇಲಾಖೆಯನ್ನು ಮನವಿ ಮಾಡಿದ್ವಿ. ಅದಕ್ಕೆ ಯಾವುದೇ ಕಾರ್ಯ ಅನ್ನೋದೇ ಮತ್ತೆ ಪುನಃ ಇದೇ ಥರ ಅದನ್ನು ಸ್ಪ್ರಿಂಕ್ಲರ್ ಪೈಪ್ ವಿತರಣೆ ಮಾಡ್ಕೋತ ಹೋದ್ರು. ಆದರೂ ನಾವು ಇದು ಯಾವುದೋ ಆಗಲಿಲ್ಲ ಅಂತಂದು ಲೋಕಾಯುಕ್ತರು ಹೋಗಿದ್ವಿ. ನಾವು ಲೋಕಾಯುಕ್ತರು ಹೋದ್ಮ್ಯಾಗ ಲೋಕಾಯುಕ್ತರು 1-2 ಸತಿ ತೊಗೊಂಡು ಏನು ಮಾಡಿದ್ರು, ಅದಕ್ಕೆ ನಿಮ್ಮ ದಾಖಲಾತಿಗಳು ಕರೆಕ್ಟಾಗಿಲ್ಲ, ನೀವು ಕಡತಗಳು ಕರೆಕ್ಟಾಗಿ ಕೊಟ್ಟಿಲ್ಲ ಅಂತ ವಾಪಸ್ 2 ಸತಿ ನಮಗೆ ಕಳಿಸಿದ್ರು. ಸೊ